ಭಾವುಜಿ ಅದೇ ಎಲ್ಲ ಬನ್ನಿ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ಬೇಕು ಅಂತಂದ್ರಿ ಭಾವುಜಿ, ಏನು ಮಾತಾಡ್ತಿಲ್ಲ? ಎಲ್ರು ಇನ್ನೂ ಬಂದಿಲ್ವಲ್ಲ? ಎಲ್ರು ಇನ್ಯಾ ಭಾವುಜಿ ನೀನು ಹತ್ರ ಇಲ್ಲ ನೋಡಿ ಬಂದ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಇದೀವಲ್ಲಪ್ಪ. ನಿನ್ನ ಹೆಂಡತಿ ಇಲ್ವಲ್ಲಪ್ಪ? ಅರೆ ಅಕ್ಕೆ ಬಂದ್ರು. ಬಾಮ್ಮ ಗೀತಾ, ನಿನಗೆ 100 ವರ್ಷ ಆಯ್ಸು. ಈಗ ತಾನೇ ನಿನ್ನ ನಿಲ್ಸ್ಕೊಳ್ತಾ ಇದ್ದೆ. ನಿಮ್ಗೋಸ್ಕರನೇ ಕಾಯ್ತಿದ್ವಿ ಅದಕ್ಕೆ. ಯಾಕೆ? ಒಬ್ಬ ಸ್ವಾಭಿಮಾನಿ ಹೆಣ್ಣು ನಮ್ಮ ಮನೆ ಸೊಸೆಯಾಗಿ ಬಂದಿದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ. ಗೊತ್ತಾಯ್ತಮ್ಮ, ಎಲ್ಲ ವಿಷಯ ಗೊತ್ತಾಯ್ತು. ನೀನು ಈ ಮನೆಯೊಳಗಿದ್ದು ಕಾಲೇಜೇ ನಿಂದಾಗಿದ್ರು, ಕಾಲೇಜ್ ಫೀಸ್ನ ಕಟ್ಬೇಡ ಅಂತ ಭಾನುಮತಿ ಹೇಳಿದ್ರು, ಅದು ಬೇಡ ಅಂತ ಹೇಳಿ ನಿನ್ನ ದುಡಿಮೇಲೆ ಸೆಮಿಸ್ಟರ್ ಫೀಸ್ ಕಟ್ಟಿದ್ಯಲ್ಲ, ಅದನ್ನ ಕೇಳಿ ಬಹಳ ಖುಷಿ ಆಯ್ತು. ಆ ಒಂದು ಸ್ವಾಭಿಮಾನದ ಕಿಚ್ಚು ಸದಾಕಾಲ ನಾನು ಒಳಗಡೆ ಇರೋದಕ್ಕೆ ಸಹಾಯ ಮಾಡ್ತಿರೋದು ನಮ್ಮ ಅತ್ತೆ ಮತ್ತು ನನ್ನ ಗಂಡ ಮಾವ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬಾನು, ನಿನ್ನ ಬಗ್ಗೆನೂ ನಂಗೆ ಬಹಳ ಖುಷಿ ಆಯ್ತು. ಗೊತ್ತಾ? ಯಾಕ್ರಿ? ಸೊಸೆ ಸ್ವಾಭಿಮಾನದಿಂದ ಫೀಸ್ ಕಟ್ಟೋದನ್ನ ನೋಡ್ಬೇಕು, ಅವಳನ್ನ ಅಭಿನಂದಿಸ್ಬೇಕು ಅಂತ ನೀನು ಕಾಲೇಜ್ವರೆಗೂ ಹೋಗಿದ್ಯಲ್ಲ. ಅತ್ತೆಗೆ ಸೊಸೆ ಫೀಸ್ನ ತಾನೇ ಕಟ್ಟಬೇಕು ಅನ್ನೋ ಪ್ರೀತಿ, ಸೊಸೆಗೆ ತನ್ನ ಫೀಸನ್ನ ತಾನೇ ದುಡಿದು ಕಟ್ಟಬೇಕು ಅನ್ನೋ ನೀತಿ. ಆ ನೀತಿನ ಮೆಚ್ಚೋಕೆ ಅತ್ತೆ ಸೊಸೆ ಪಕ್ಕದಲ್ಲಿ ನಿಂತು ಮೆಚ್ಚೋ ಅಂತ ಗುಣ. ವಾವ್, ಅತ್ತೆ ಸೊಸೆ ಅಂದ್ರೆ ಹೀಗಿರ್ಬೇಕು. ಹೇಶ್ ಗೀತಾ, ಸ್ವಾವಲಂಬನೆ ಅನ್ನೋದು ಮನುಷ್ಯನ ನಿಜವಾದ ಸ್ವತಂತ್ರ. ದುಡಿಯೋ ಕಷ್ಟ ಗೊತ್ತಿರೋ ಯಾವ ಮನುಷ್ಯನೂ ತಪ್ಪು ದಾರಿಗೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ನೋಡಿದ್ಯಾ ವಿಜಯ್, ಹೆಣ್ಣಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡಿರೋ ಹೆಣ್ಣು ನಿನ್ನ ಹೆಂಡತಿ. ಅವಳನ್ನ ನೋಡಿ ನೀನು ಸ್ವಲ್ಪ ಕಲಿ. ವೇಶ್ ಗೀತಾ. ಕಣ್ಮಣಿ, ಇದೇ ಖುಷಿಲಿ ಇವತ್ತೆಲ್ರಿಗೂ ಸಿಹಿ ಅಡುಗೆ ಮಾಡು. ಓಕೆ? ಗಂಟೆ 8 ಹೆಂಗೆ ಪೌಡಿಸಿದಾನೆ ಪುಣ್ಯಾತ್ಮ. ಬೆಳಗ್ಗೆ ಬೇಗ ಹೇಳ್ಬೇಕು, ಆ ಗೀತಾನೇ ಮನೆಯಿಂದ ಒದ್ದೋಡ್ಸಕ್ಕೆ ಪ್ಲಾನ್ ಮಾಡಬೇಕು, ಅದು ಮಾಡಬೇಕು, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಗುರ್ರ ಅಂತಿದ್ದಾನೆ. ಎಬ್ಸಕ್ ಹೋದ್ರೆ ಮತ್ತೆ ಬೌ ಅಂತ ನಿಂತು ಭಯ ಆಗತ್ತೆ. ವಿಜಯ ವಿಜಯ, ನಿನ್ ಹೆಂಡತಿಂದ ಈ ಪಾಟಿ ಅವಮಾನ ಆದ್ಮೇಲೂ ಅದು ಹೆಂಗೋ ನಿಂಗೆ ಈ ರೇಂಜ್ ನಿದ್ದೆ ಬರುತ್ತೆ? ಜಯ ಗುರು, ಎದ್ದೇಳು ರಾಜಕುವರ, ಎದ್ದೇಳು ಬೆಳಗಾಯಿತು. ಗುಡ್ ಮಾರ್ನಿಂಗ್ ತಾರಣ್ಣ ಅಂಕಲ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೀರಾ? ಅವನೇನು ಎದ್ದಿರ್ಲಿಲ್ವಲ್ಲ, ಅದಕ್ಕೆ ನಾನು ಸುಪ್ರಭಾತ ಆಡ್ತಿದ್ದೆ. ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ಮೇಲೂ ಯಾರಾದ್ರೂ ಇನ್ನೂ ಮಲ್ಗಿರ್ತಾರ ತಾರಣ್ಣ ಅಂಕಲ್? ಅಲ್ವಾ, ಅದಕ್ಕೆ ಎದ್ದು ಸೋಫಾ ಮೇಲೆ ಮಲ್ಕೋ, ಹಾಸಿಗೆ ಬೇಡ ಅಂತ ಎಬ್ಬಿಸ್ತಿದ್ದೀನಿ. ವಿಜಯ್ ಎದ್ದೇಳ. ವಿಜಯ, ಎಮ್ಮೆ ಚರ್ಮಕ್ಕೆ ಇದೆಲ್ಲ ವರ್ಕೌಟ್ ಆಗೋದಿಲ್ಲಪ್ಪ. ಮತ್ತೆ ವರ್ಕೌಟ್ ಆಗೋದು ಯಾವ್ದು ಅಂತೀಯ ನೀನು? ವರ್ಕೌಟ್ ಆಗೋದು ನಾನಲ್ಲ. ಅಮ್ಮ ಎಲ್ಲ ಯಜಮಾನ್ರೆ, ನಿಮ್ ಹೆಂಡತಿ, ನಿಮ್ ಅರ್ಧಂಗಿ, ನಿಮ್ ವೈಫು. ಏಯ್, ಬೆಳಗ್ಗೆ ಎದ್ದು ನಿನ್ ದರಿದ್ರ ಮುಖ ನೋಡ್ಬೇಕಾ? ತಾರಣ್ಣ ಅಂಕಲ್, ನಿಮ್ ದರಿದ್ರ ಮುಖ ನೋಡಕ್ಕೆ ನಮ್ ಯಜಮಾನ್ರಿಗೆ ಇಷ್ಟ ಅಲ್ವಂತೆ. ದಯವಿಟ್ಟು ಹೋಗಿಪಾ. ಏಯ್, ಏನೇ ಕಿಂಡಲ್ ಮಾಡ್ತಿದ್ಯಾ? ಗೆದ್ಬಿಟ್ಟೆ ಅಂತಾನಾ? ಆಟಿಟ್ಯೂಡಾ? ನಮ್ಮಪ್ಪ ನೀನು ಹೊಗಳ್ಬಿಟ್ರು ಅಂತಾನಾ? ನನಗದೇನು ಇಲ್ಲ ವಿಜಯ್, ಆದ್ರೆ ನೀನೇ ಅದನ್ನೆಲ್ಲ ಅನ್ಕೊಂತಿದ್ಯಾ ಅಂದ್ರೆ ನಿನಗಾಗ ಆಗಿದೆ ಅನ್ನೋದು ನಿಜ ಆಯ್ತು.
ಆ ಲೆವೆಲ್ ಫೀಲ್ ಮಾಡ್ಕೊಂತಿದ್ಯಾ? ವೆರಿ ಗುಡ್. ಮುಚ್ಚೆ ಬಾಯಿ. ಇಷ್ಟಕ್ಕೂ ನನ್ನನ್ನು ಯಾಕೆ ಬಸ್ದೆ? ನತ್ತಿ ಮೇಲೆ ಸೂರ್ಯ ಬಂದ್ಮೇಲೆ ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ರೆ ಅದನ್ನ ದರಿದ್ರ ಅಂತ ಕರೀತಾರೆ. ಆ ದರಿದ್ರ ಈ ಮನೆಗೆ ಅಂಟ್ಕೋಬಾರ್ದು. ಇದು ನನ್ ಮನೆ, ಬೇಕಾದಾಗ್ಲಿ. ನಿನಗೇನು? ಇದು ನಾನಿರೋ ಮನೆ. ನಿತ್ಯ ಎದ್ದು ಒಂದ್ ಮಳ ಹೂ ಹಾಕೋ ವರ್ತನೆ ಮನೆಗೂ ಒಳ್ಳೇದಾಗ್ಲಿ ಅಂತ ಬಯಸೋಳ್ ನಾನು. ಅಂತದ್ರಲ್ಲಿ ಸದ್ಯಕ್ಕೆ ಈ ಮನೆ ಅನ್ನ ತಿಂತಿದ್ದೀನಿ. ಇರೋ ಜಾಗ ಕೆಟ್ಟದಾದ್ರೆ ಆ ದೇವ್ರ ಮೆಚ್ತಾನ? ಹಾಗಂತ ನೀನೇನ್ ನನ್ ಪಾಲಿಗೆ ಅಲಾರಾಮ ಅಲ್ಲ, ವೇಕಪ್ ಕಾಲ್. ಎಚ್ಚರ ಆಗ್ಬೇಕು, ಎಚ್ಚರವಾಗಿರ್ಬೇಕು. ಇಲ್ಲ ಅಂದ್ರೆ ಈ ಗೀತ ಅನ್ನೋ ಗೀಟು ಎಂತ ಏಟ್ ಬೇಕಾದ್ರೂ ಕೊಡ್ಬೋದು. ನೋಡೆ, ಈ ಕ್ಷಣದಿಂದ ಕೌಂಟ್ ಮಾಡ್ತಾ ಹೋಗು. ಪ್ರತಿ ಏಟು ನಿನಗ್ ಬೀಳುತ್ತೆ. ಪ್ರತಿ ಸತಿ ನೀನ್ ಮಣ್ಮುಕ್ತ್ಯ. ಪ್ರತಿ ಸೆಕೆಂಡು ನಿನಗೆ ಸುಸ್ತೋಡಿಸ್ತೀನಿ. ಓ ಭ್ರಮೆ ಬೇಡ. ಬೆಳಗ್ಗೆ ಇಂತ ವ್ಯಂಗ್ಯ ನನಗಾಗಲ್ಲ. ನನಗೂ ಅಷ್ಟೇ ವಿಜಯ್. ಬೆಳಗಾದ್ಮೇಲೂ ಹಾಸಿಗೆ ಮೇಲೆ ಇರೋರ್ ಕಂಡ್ರೇನೆ ಆಗಲ್ಲ. ಬೇಗ ಎದ್ದೇಳು. ಏನ್ ಅಧಿಕಾರ ಚಲಾಯಿಸ್ತಿದ್ಯಾ? ಒಳ್ಳೇದನ್ನ ಕಲ್ಸೋಕೆ ಏನ್ ಬೇಕಾದ್ರೂ ಚಲಾಯಿಸ್ಬೋದು. ಏಯ್, ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ನೀನ್ ಯಾವಳ ನನ್ ಕೇಳಕ್ಕೆ? ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋ ಆಸೆನ ಯಜಮಾನ್ರೆ. ನಾ ನಿಮ್ ಹೆಂಡತಿ, ಈ ಮನೆ ಸೊಸೆ, ನಿಮ್ ತಮ್ಮ ತಂಗಿಗೆ ಅತ್ತಿಗೆ. ನೋಡು, ಸುಮ್ನೆ ಸಂಬಂಧಗಳನ್ನೆಲ್ಲ ಕಟ್ಕೊಂಡು ಬಂದ್ರೆ ತೊಂದ್ರೆ ನಿಮಗೆ. ಗಂಡ ಹೆಂಡತಿ ಮಾತಾಡ್ತಿರುವಾಗ ಮಧ್ಯದಲ್ಲಿ ಬಂದ್ ಮೂಗ್ ತೂರ್ಸ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕಟ್ಟಾಗಿದೆಮ್ಮ ನೀನು ಹೇಳು. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಲ್ಲ? ಹೆಂಡತಿ ಹತ್ರ ಹೇಗ್ ಮಾತಾಡ್ಬೇಕಂತ ನಿನಗ್ ಗೊತ್ತಿಲ್ವಾ ವಿಜಯ್? ಏಯ್, ಉಪ್ ಅಂತ ಓದಿದ್ರೆ ಆರೋಗ ಉಳ್ಕಟ್ಟಿ ನೀನು. ಛೀ, ಬ್ಯಾಟ್ ಸ್ಮೆಲ್. ಮೊದ್ಲೋಗಿ ಬ್ರಷ್ ಮಾಡ್ಕೊಂಡ್ ಬಾ, ಆಮೇಲೆ ಫ್ರೆಶ್ ಆಗಿ ಊದುವಂತೆ, ಆಯ್ತಾ? ಆಗ್ತಿಲ್ಲ ತಂಗೆ ವಾ, ನನ್ನ ಕೈಲಿ ಆಗ್ತಿಲ್ಲ. ನನ್ನ ತಲೆ ಸಿಡಿದು 1000 ಹೋಳ ಆಗ್ತಿದೆ ಅಂತ ಅನ್ಸುತ್ತೆ ತಂಗೆ ವಾ. ಈ ಹಾವಳಿ ನನ್ನ ಕೈಲಿ ತಡಿ ಸಾಧ್ಯ ಆಗ್ತಿಲ್ಲ ತಂಗೆ ಬಾ. ಯಾವ ಹಾವಳಿ? ಯಾರ್ ಹಾವಳಿ ಅಣ್ಣ? ಮತ್ತಿನ್ನೇ ಆಡ್ದು ನಿನ್ನ ಸೊಸೆದು. ಬೆಳಿಗ್ಗೆ ಆ ದರಿದ್ರದವಳ ವಿಷಯ ಬೇಕಾ? ಜಸ್ಟ್ ಹೇಳ್ದೆ ಅಷ್ಟೇ, ಬೇಜಾರು ಮಾಡ್ಕೊಳ್ಳೋದೇನಕ್ಕೆ? ಪೇಪರ್ ನೋಡೋಣ, ನಮ್ಮ ಭವಿಷ್ಯ ನೋಡೋಣ, ಭವಿಷ್ಯ ನೋಡೋಣ. ಮೊದಲು ನಿನ್ನದೇ ನೋಡೋಣ ಅಲ್ವೇ? ಕೊಂಬು ಕುಂಭ. ನಿಂದು ಕುಂಭ ಅಲ್ವ ತಂಗೆವಾ? ಹುಷಾರಾಗಿರಬೇಕು. ಈ ಮಾತು ನಂದಲ್ಲ ತಂಗೆವಾ, ನೋಡು ಇದ್ರಲ್ಲಿ ಬರ್ದಿದೆ. ಮನೆಗೆ ಅತಿಥಿಗಳ ಆಗಮನ, ನೆಮ್ಮದಿ ಹಾಳು. ನಂದ? ಮತ್ತಿನ್ನೇ ಆಡ್ದು ಕುಂಭರಾಶಿ ನಿಂದು ತಾನೆ, ಬರ್ದಿದೆ ಅಂದ್ಮೇಲೆ ಫಿಕ್ಸ್ ಅದು. ಏನ್ ತಂಗೆವಾ ಇಷ್ಟು ಕೆಡ್ದಾಗ ಬರ್ದಿದ್ದಾರೆ? ಇದೆಲ್ಲ ಸುಳ್ಳು ಬಿಡಣ್ಣ. ನೆಮ್ಮದಿ ಹಾಳು ಮಾಡೋದಕ್ಕೆ ಅತಿಥಿಗಳು ಬರ್ಬೇಕಾ? ಆಲ್ರೆಡಿ ಮನೇಲಿ ಒಕ್ಕರ್ಸ್ಕೊಂಡಿದ್ದಾಳದ ದೊಡ್ಡ ಗೂಬೆ. ಬರೀ ಗೂಬೆ ಯಾಕೆ ತಂಗೆವಾ? ಇದರಲ್ಲಿ ಬರ್ದಿದೆ ಅಂದ್ಮೇಲೆ ಆ ಗೂಬೆಯನ್ನು ಸೃಷ್ಟಿ ಮಾಡಿದ ಪ್ರಧಾನ ಗೂಬೆನು ಬರೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್. ತಂಗೆವ, ಯಾಕೋ ಬರ್ದಿದ್ದಕ್ಕೂ ಸೌಂಡ್ಗೂ ಸಿಂಕ್ ಆದಂಗಿದೆ. ನೋಡಿಕೊಂಡು ಬರುವ. ಯಾರು ನೀನು? ನಾನೇ. ಯಾರು? ಯಾಕ್ ಬುದ್ಧಿ ಮುಖ ಮರ್ತೋಯ್ತೆ? ಯಾಕ್ ಬುದ್ಧಿ ಗೊತ್ತಾಗ್ಲಿಲ್ವೇ? ಈಗ ನೋಡಿ, ಈ ಪಕ್ಕ ಗೊತ್ತಾಗ್ಲಿಲ್ವೇ? ಇರಿ, ಹಾ, ಈ ಪಕ್ಕ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಸಾರಿ, ಗೊತ್ತಾಗ್ತಿಲ್ಲ. ಆ ಈಗ ಬ್ಯಾಕು ಗೊತ್ತಾಗ್ಲಿಲ್ವೋ?
ಇವನ್ ಯಾವಂತಂಗಮ್ಮ ಒಳ್ಳೆ ಕಾಮಿಡಿ ಪೀಸ್ ತರ ಆಡ್ತಾನೆ. ಏ ತು ಕೌನೆ ರೇ ಬಾಬಾ. ಅವಮಾನ, ಶುದ್ಧ ಅವಮಾನ. ಏನೇ ಮುಖ ನೋಡ್ತಿದ್ಯಾ, ಬಾರೆ ಒಳಗೆ. ಅಯ್ಯ ಅಯ್ಯ ದಾರಿ. ಬೀಗ್ರೆ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರೋ? ನಮಸ್ತೆ ಬೀಗ್ತಿಯಮ್ಮ, ಚೆನ್ನಾಗಿದ್ದೀರಾ? ಯಾಕೆ ಏನಾಯ್ತು? ಅವಮಾನ, ಅವಮಾನ. ನಿಮ್ ಬಾಮೈದ ನನ್ನನ್ನ ಯಾರು ಅಂತ ಕೇಳೋದೆ? ಯಾಕೋ ಸಿತಾರ, ನಿನಗ್ ಮರವು ಜಾಸ್ತಿ ಆಯ್ತಾ? ಇವರು ಗೀತಾ ಅವ್ರ ಅಪ್ಪ ಅಮ್ಮ ಅಲ್ವಾ? ಗೊತ್ತು ಬಾಬುಜಿ, ಹಂಗೆ ನಾನು ಅವ್ರ ತರನೇ ಕಾಮಿಡಿ ಮಾಡಕ್ ಹೋದೆ. ಓಹೋ, ಹಾಗಾದ್ರೆ ನೀವು ನಂತರ ಕಾಮಿಡಿ ಪೀಸೇ? ಹೋಗ್ಲಿ ಬಿಡಿ, ಮರ್ತಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗಾಗ ಹೋಗಿ ಬಂದು ಮಾಡ್ತಾ ಇದ್ರೆ, ಏನಾದ್ರೂ ಕುಟ್ಟು ತಗೊಂಡು ಮಾಡ್ತಾ ಇದ್ರೆ ನೆನ್ಪಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವೇ? ಆದ್ರೆ ಇಲ್ಲೇನಾಯ್ತು, ನಾವು ಬರ್ಲಿಲ್ಲ, ತಾವೂ ಕರ್ಲಿಲ್ಲ. ಈಗ ನಾವು ಕರಿದೆ ಯಾಕೆ ಬಂದಿದ್ದೀವಿ ಅಂತ ಗೊತ್ತಾ? ಬೀಗರಾದ್ಮೇಲೆ ಆಮಂತ್ರಣಕ್ಕೆ ಕಾಯುವ ಅಗತ್ಯ ಇದೆಯೇ? ಇಲ್ಲ, ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಏನಂತೀರ ಬೇಕ್ತಿಯಮ್ಮ? ಇದ್ದಕ್ಕಿದ್ದಾಗೆ ಮಗಳನ್ನ ನೋಡ್ಬೇಕು ಅನ್ಸ್ಬಿಡ್ತು. ನನ್ನ ಹೆಂಡತಿದು ಒಂದೇ ಕನ್ವರ್ಕೆ ಗೀತಾ 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 ಅಂತ. ಅದಕ್ಕೆ ಬಂದ್ಬಿಟ್ವಿ. ಅದು ಅಲ್ಲದೆ ದಿನ ಗೀತಾ ಕನ್ಸಲ್ ಬರೋಳು, ಅಪ್ಪಾಜಿ ಯಾವಾಗ ಬರ್ತೀರಾ, ಅಪ್ಪಾಜಿ ಯಾವಾಗ ಬರ್ತೀರಾ ಅಂತ ಕಾಡೋಳು. ಅದಕ್ಕೆ ಬಂದ್ಬಿಟ್ವಿ. ಸಿತಾರವ್ರೆ, ನೀವು ಬೇಜಾರ್ ಮಾಡ್ಕೊಳ್ಬೇಡಿ. ಮೊನ್ನೆ ಕನ್ಸಲ್ಲಿ ನೀವು ಬಂದಿದ್ರಿ. ಅದೆಲ್ಲ ಬಿಡಿ, ದಂಪತಿಗಳು ಬಂದ್ರಲ್ಲ ಅದೇ ಸಂತೋಷ. ಬನ್ನಿ ಬೇಕ್ರೆ. ಎಲ್ಲಿ ಇನ್ನೊಂದ್ಸರಿ ಅನ್ನಿ. ಅದೇ ಈಗ ತಾನೇ ಅಂದ್ರಲ್ಲ, ಬನ್ನಿ ಬೀಗ್ರೆ ಅಂತ. ನಿಮ್ ಬಾಯಲ್ಲಿ ಬೀಗ್ರೆ ಅನ್ನಿಸ್ಕೊಳಕ್ಕೆ ಒಂಥರ ಆನಂದ. ಬೀಗ್ರಾದ್ಮೇಲೆ ಬೀಗ್ರೆ ಅನ್ನೋದ್ರಲ್ಲಿ ಏನಿದೆ ಬೀಗ್ರೆ? ಯಾರು ಬಂದಿದ್ದಾರೆ ನೋಡು.